ಮುದ್ದಿನ ಮನೆ ಅಳಿಯ ಕಳ್ಳ ಆಗಿದ್ದಾನೆ ಅನ್ನೋ ಮಾತು ಕೇಳಿ ಗಾಯತ್ರಿ ದೇವಿ ಮತ್ತು ಉಳಿದವರು ಗಡಬಿಡಿಲಿ ಪಾರ್ಟಿ ಹಾಲ್ಗೆ ಓಡ್ ಬಂದ್ರು. ಎಲ್ಲರ ಸೂಕ್ಷ್ಮ ಕಣ್ಗಳು ಅನ್ವಿತಾ ಮತ್ತು ಗೌತಮ್ ಮೇಲೆ ಇದ್ವು. ಮುಜುಗರದಿಂದ ಅವಳಿಗೆ ತಲೆ ಎತ್ತಕ್ಕೂ ಆಗ್ಲಿಲ್ಲ. ಆ ಮಾತು ಕೇಳಿಸ್ಕೊಂಡ ಗಾಯತ್ರಿ ಕೋಪದಲ್ಲಿ ಉರಿತಾ ಕಣ್ಣಿಗೆ ಏರಿಸಿದ ಕನ್ನಡಕನ ಕೆಳಗಿಳಿಸಿದ್ಲು. ಶರಣ್ಯ ಬೇಜಾರಾದೋಳ ಥರ ಒಲೋ ವಾಯ್ಸಲ್ಲಿ, ಆಯಿ, ನಾನು ಈ ನೆಕ್ಲೆಸ್ನ ತುಂಬಾ ಇಷ್ಟಪಟ್ಟಿದ್ದೀನಿ ಅಂತ ಸಿಂಹಾದ್ರಿ ಫ್ಯಾಮಿಲಿಗೆ ಗೊತ್ತಾಗಿರುತ್ತೆ. ಅದಕ್ಕೆ ಇದನ್ನ ನೀಟಾಗಿ ಪ್ಯಾಕ್ ಮಾಡಿಸಿ ನನಗೋಸ್ಕರ ಅಂತ ಕಳ್ಸಿದ್ದಾರೆ. ಆದ್ರೆ ಈ ಗೌತಮ್ ಮುಗ್ಧನ್ ಥರ ವೇಷ ಹಾಕೊಂಡು ಕಳ್ತನ ಮಾಡಿದ್ದಾನೆ. ಆಯಿ, ಈಗ್ಲೇ ಪೊಲೀಸರಿಗೆ ಕಾಲ್ ಮಾಡಿ ಇವನು ಒಂದ್ಸಲ ತಪ್ಪು ಮಾಡ್ದ ಅಂತ ಬಿಟ್ಬಿಟ್ರೆ ಪದೇ ಪದೇ ಇದೇ ಕೆಲಸ ಮಾಡ್ತಾನೆ. ಗಾಯತ್ರಿ ದೇವಿ ಕೋಪಕ್ಕೆ ತುಪ್ಪ ಸುರಿದಂಗಾಗಿತ್ತು. ಅವಳು ಸಿಟ್ಟಲ್ಲಿ ಗೌತಮ್ ಮತ್ತು ಅನ್ವಿತಾ ಮುಂದೆ ಬಂದು ನಿಂತ್ಕೊಂಡು ಕಿರ್ಚಕ್ ಶುರು ಮಾಡಿದ್ಲು. ಯಾಕೆ ನೀವಿಬ್ರು ನಮ್ಮನ್ನ ನೆಮ್ಮದಿಯಾಗಿ ಇರಕ್ ಬಿಡ್ತಿಲ್ಲ? ನಮ್ಮನೆ ಪಾರ್ಟಿ ಹಾಳು ಮಾಡಕ್ಕೆ ಕಾಯ್ತಿದ್ರಿ ಅನ್ಸುತ್ತೆ. ಹಾಳಾದವ್ರು, ಯಾಕಾದ್ರೂ ನಿಮ್ಮನ್ನ ಕರೆದ್ನೋ ಅನಿಸ್ತಿದೆ. ಗಾಯತ್ರಿ ದೇವಿ ಒಂದೊಂದು ಮಾತು ಅನ್ವಿತಾ ಹಾರ್ಟ್ಗೆ ಮುಳ್ಳು ಚುಚ್ಚಿದಂಗಾಗ್ತಿತ್ತು. ಗಾಯತ್ರಿ ದೇವಿ ಏನಾದ್ರೂ ಹೇಳೋ ಮೊದ್ಲೇ ತಾನೇ ಮಾತಾಡ್ಬಿಡ್ಬೇಕು ಅಂತ ಅನ್ವಿತಾ ಆತಂಕದಲ್ಲಿ, ಗೌತಮ್, ಈ ನೆಕ್ಲೆಸ್ ಎಲ್ಲಿಂದ ಬಂತು? ನಿಜ ಹೇಳು. ಗೌತಮ್ ಗಂಭೀರವಾಗಿ, ನಾನ್ ಸತ್ಯ ಹೇಳಿದ್ರೆ ನೀನ್ ನಂಬ್ತೀಯ? ಇದ್ನ ನಂಗೆ ಯಾರೋ ಕೊಟ್ಟಿದ್ದು ಅನ್ವಿ. ಸ್ಪೆಷಲಿ ಇದನ್ನ ನಿನ್ಗೆ ಕೊಡ್ಬೇಕು ಅಂತ ಅವ್ರು ಹೇಳಿದ್ರು. ನಿರಂಜನ್ ಅವನ್ ಮಾತು ಕೇಳಿ, ವಾಹ್, ನಿನ್ನಂಥ ವೇಸ್ಟ್ ಬಾಡಿಗೆ ಇಷ್ಟು ಬೆಲೆ ಬಾಳೋ ವಸ್ತುನ ಯಾರು ಕೊಡ್ತಾರೆ? ನಿನ್ ಪ್ರಕಾರ ಪಾರ್ಟಿಲಿರೋ ಜನಗಳೆಲ್ಲ ಗುಗ್ಗುಗಳು ಅಂತಲ? ಅಟ್ಲೀಸ್ಟ್ ನಂಬೋವಂತ ಸುಳ್ಳಾದ್ರೂ ಹೇಳಬಾರ್ದೇನೋ ಮನೆ ಅಳಿಯ. ಗೌತಮ್ ಕಾನ್ಫಿಡೆನ್ಸ್ಲಿ, ನನಗೆ ಸುಳ್ಳು ಹೇಳೋ ಅಗತ್ಯ ಏನೂ ಇಲ್ಲ. ಈ ನೆಕ್ಲೆಸ್ ಅನ್ವಿತಾಗೋಸ್ಕರನೇ ಕಳಿಸಿರೋದು. ಇದು ಮಾತ್ರ ಅಲ್ಲ, ರಾಯದುರ್ಗದ ಸಿಂಹಾದ್ರಿ ಕುಟುಂಬದಿಂದ ಬಂದಿರೋ ಎಲ್ಲಾ ಗಿಫ್ಟ್ಗಳು ಅನ್ವಿತಾ ಪರವಾಗಿನೇ ಶರಣ್ಯಗೆ ಕಳಿಸ್ಕೊಟ್ಟಿದ್ದಾರೆ. ಅಂಡ್ ಅನ್ವಿತಾ ಪಾರ್ಟಿಗೆ ಬರ್ದಿದ್ರೆ ಇದ್ಯಾವುದು ಇಲ್ಲಿವರೆಗೂ ಬಂದು ಸೇರ್ತಿರ್ಲಿಲ್ಲ. ಗೌತಮ್ ಮಾತ್ ಕೇಳಿ ಎಲ್ರೂ ಆಶ್ಚರ್ಯದಲ್ಲಿದ್ರು. ರಾಜಾರಾಮ್ ಮತ್ತು ಸಿದ್ಧಾರ್ಥ್ ಇಬ್ರಿಗೂ ಮುಖಕ್ಕೆ ತಣ್ಣೀರ್ ಎರಚಿದಂಗಾಯ್ತು. ಆದ್ರೆ ಅನ್ವಿತಾಗ್ ಮಾತ್ರ ಅವನ್ ಮಾತನ್ನ ನಂಬಕ್ಕಾಗ್ಲಿಲ್ಲ. ಅವಳು ನಂಬಲ್ಲ ಅಂತ ಗೌತಮ್ಗೂ ಚೆನ್ನಾಗಿ ಗೊತ್ತಿತ್ತು. ಎಲ್ರೂ ಶಾಕಲ್ಲಿರುವಾಗ್ಲೇ ಅವನು ಸೈಲೆಂಟ್ ಆಗಿ ಫೋನ್ ತೆಗೆದು ಪಟೇಲ್ರಿಗೆ ವಾಪಸ್ ಬನ್ನಿ ಅಂತ ಒಂದ್ ಮೆಸೇಜ್ ಹಾಕ್ದ. ಅನ್ವಿತಾ ಕೋಪದಿಂದಲೇ, ಗೌತಮ್ ಪ್ಲೀಸ್ ಸ್ಟಾಪ್ ದಿಸ್ ಡ್ರಾಮಾ. ಎಷ್ಟೊತ್ತ ಸುಳ್ಳು ಹೇಳ್ತೀಯಾ? ನಿನ್ನಿಂದಾಗಿ ನಾವೆಲ್ಲರೂ ತಲೆ ತಗ್ಸೋ ಹಾಗಾಗಿದೆ. ಇನ್ನೂ ಸುಳ್ಳು ಹೇಳ್ಕೊಂಡು ಏನ್ ಸಾಧಿಸ್ಬೇಕು ಅಂತಿದ್ಯಾ? ಸುಮ್ನೆ ಆಯಿ ಕಾಲಿ ಬಿದ್ದು ಸಾರಿ ಕೇಳು. ಅನ್ವಿ, ಕಳ್ತನ ಮಾಡುವಷ್ಟು ಚೀಪ್ ಅಲ್ಲ ನಿನ್ ಗಂಡ. ನಾನ್ ಯಾವ ನೆಕ್ಲೆಸ್ನು ಕದ್ದಿಲ್ಲ. ತಪ್ಪು ಮಾಡ್ದೇನೆ ಈ ಗೌತಮ್ ಯಾರ ಕಾಲ್ಗೂ ಬಿದ್ದು ಕ್ಷಮೆ ಕೇಳೋನಲ್ಲ. ಬೇಕಿದ್ರೆ ಪೊಲೀಸರಿಗೆ ಕಾಲ್ ಮಾಡ್ಬೋದು. ಶರಣ್ಯ ಸಿಟ್ನಲ್ಲಿ ಕ್ಲಾಪ್ಸ್ ಮಾಡ್ತಾ, ಖಂಡಿತ ಭಾವಾಜಿ, ಈಗ್ಲೇ ಪೊಲೀಸರಿಗೆ ಕಾಲ್ ಮಾಡ್ತೀನಿ. ನಿನ್ನ ಇಲ್ಲಿಂದ ಈಸಿಯಾಗಿ ತಪ್ಪಿಸ್ಕೊಳ್ಳೋಕೆ ಬಿಟ್ಬಿಡ್ತೀನಿ ಅನ್ಕೋಬೇಡ. ಮಾತು ಮುಗಿಸಿದ ತಕ್ಷಣ ಅವಳು ಫೋನ್ ತೆಗೆದು ಪೊಲೀಸರಿಗೆ ಕಾಲ್ ಮಾಡಕ್ ಹೊರಟ್ಲು. ಅನ್ವಿತಾ ಮಧ್ಯೆ ಬಂದು, ಶರಣ್ಯ ನಿಲ್ಸು, ಇನ್ನೂ ಗೌತಮ್ ಅಪರಾಧಿ ಅಂತ ಪ್ರೂವ್ ಆಗಿಲ್ಲ. ಅನ್ವಿತಾ, ಇನ್ನೇನ್ ಪ್ರೂವ್ ಮಾಡಕ್ಕಿದೆ? ನಿನ್ ಗಂಡ ಕಳ್ಳನೇ. ಅವನ್ ಮೊದ್ಲು ಕಳ್ಳನೇ ಆಗಿದ್ದ, ಮುಂದೇನೋ ಅದೇ ಆಗಿರ್ತಾನೆ ಅಂತ ಹೇಳ್ತಾ ಅವಳು ಫೋನ್ ಲಾಕ್ ಓಪನ್ ಮಾಡ್ತಿದ್ಲು. ಅದೇ ಟೈಮ್ಗೆ ಮೇನ್ ಡೋರ್ ಇಂದ ಪಟೇಲ್ರು ಒಳಗಡೆ ಬರೋದು ಕಾಣಿಸ್ತು. ಸ್ವಲ್ಪ ಹೊತ್ತಿಗೆ ಮೊದಲು ಹೋಗಿದ್ ಪಟೇಲ್ರು ಮತ್ತೆ ವಾಪಸ್ ಬಂದಿರೋದು ನೋಡಿ ಗಾಯತ್ರಿ ದೇವಿಗೆ ದಿಗ್ಭ್ರಮೆ ಆಯ್ತು. ಪಟೇಲ್ರೆ? ಗಾಯತ್ರಿ ದೇವಿ ಗಾಬರಿಲಿ ಮುಂದೆ ಹೋಗಿ ವಿಚಾರಿಸೋದ್ರೊಳಗೆ ಪಟೇಲ್ರು ತಮ್ಮ ಬಾಡಿಗಾರ್ಡ್ಸ್ಗೆ ಏನೋ ಸನ್ನೆ ಮಾಡಿದ್ರು. ಅವರ ಕಣ್ಣು ಕೋಪದಿಂದ ಕೆಂಪಾಗಿತ್ತು. ರಾಯದುರ್ಗ ಸಾಮ್ರಾಜ್ಯದ ವಾರಸ್ದಾರನನ್ನ ಈ ರೀತಿ ಅವಮಾನಿಸೋದನ್ನ ಪಟೇಲ್ರಿಗೆ ತಡ್ಕೊಳಕ್ಕಾಗ್ಲಿಲ್ಲ. ಎಲ್ಲ ಹುಡುಗರೇನೋ ವಾಪಸ್ ತಗೊಂಡ್ ಬಂದ್ರಿ, ಒಂದು ಇಲ್ಲಿ ಉಳಿಬಾರ್ದು ನೋಡ್ತಮ್ಮ. ಗಾಯತ್ರಿ ದೇವಿ ಆಶ್ಚರ್ಯದಲ್ಲಿ, ಏನಾಯ್ತು ಪಟೇಲ್ರೆ? ನನ್ಗೊಂದು ಅರ್ಥ ಆಗ್ತಿಲ್ಲ. ನೋಡಿ, ನನಗೆ ಯಾರ ಹತ್ರನೂ ಮಾತಾಡಕ್ ಇಷ್ಟ ಇಲ್ಲ. ಪಟೇಲ್ರ ಮಾತು ಕೇಳಿದ್ಮೇಲೆ ಎಲ್ಲಾ ಬಾಡಿಗಾರ್ಡ್ಸ್ ಹಾಲಲ್ಲಿ ಇಟ್ಟಿದ್ದ ಗಿಫ್ಟ್ ಬಾಕ್ಸ್ಗಳನ್ನೆಲ್ಲ ಕವರಲ್ಲಿ ಹಾಕಿ ಕಾರಿಗೆ ಲೋಡ್ ಮಾಡಿದ್ರು. ಸಿದ್ಧಾರ್ಥ್ ಮುಂದೆ ಹೋಗಿ ಪಟೇಲ್ರನ್ನ ಕನ್ವಿನ್ಸ್ ಮಾಡಕ್ ನೋಡ್ದ. ಸರ್, ಏನಾಯ್ತು? ಯಾಕೆ ನೀವು ಕೋಪ ಮಾಡ್ಕೊಂಡಿದ್ದೀರಾ? ಏನಾದ್ರೂ ಇದ್ರೆ ಓಪನ್ ಆಗಿ ಹೇಳಿ. ನನ್ ಡ್ಯಾಡ್ಗೂ ಸಿಂಹಾದ್ರಿ ಫ್ಯಾಮಿಲಿಗೂ ಒಳ್ಳೆ ಕಾಂಟ್ಯಾಕ್ಟ್ ಇದೆ. ಸೊ ಏನೇ ಸಮಸ್ಯೆ ಇದ್ರೂ ಕೂತ್ ಮಾತಾಡ್ಬೋದು. ನಿಮ್ಮ ಡ್ಯಾಡಿನ? ಯಾರದು? ನನಗೆ ನಿಮ್ ತಂದೆ ಪರಿಚಯ ಇಲ್ವಲ್ಲ. ನನ್ ದಾರಿಂದ ಪಕ್ಕಕ್ಕೆ ಸರಿ. ನಾನು ರಾಯದುರ್ಗದ ರಾಜಮಹಲಿನ ಪಟೇಲ ಅದೀನಿ. ನಿಮ್ಮಂಥ ಮಂದಿ ಸಿಂಹಾದ್ರಿ ಫ್ಯಾಮಿಲಿ ರಾಜ ಮನೆತನ ಜೊತೆ ಕಾಂಟ್ಯಾಕ್ಟ್ ಇಟ್ಕೊಳಕ್ ಸಾಧ್ಯನಾ? ನಿಮ್ಮ ತಲೆಯಾಗಿ ಸ್ವಲ್ಪ ಬುದ್ಧಿ ಕಮ್ಮಿ ಇರ್ಬೋದು ಅಂತ ಅನುಮಾನ ಬರ್ತಿದೆ. ಕೋಪದಲ್ಲಿ ಪಟೇಲ್ರ ಬಾಡಿ ಕಂಪಿಸ್ತಿತ್ತು. ಫ್ಯಾಮಿಲಿನೇ ಸರ್ವಸ್ವ ಅನ್ಕೊಂಡಿರೋ ಗಾಯತ್ರಿ ದೇವಿ ತಮ್ಗಾಗ್ತಿದ್ದ ಅವಮಾನನ ಸಹಿಸಕ್ಕಾಗದೆ, ರಾಜಾರಾಮ್ ಅವರೇ, ಇಲ್ಲೇನಾಗ್ತಿದೆ? ಯಾಕೆ ಸುಮ್ನೆ ನಿಂತಿದ್ದೀರಾ? ಏನಾದ್ರೂ ಹೇಳಿ. ರಾಜಾರಾಮ್ಗೆ ಸಿಚುವೇಶನ್ ಕಾಂಪ್ಲಿಕೇಟೆಡ್ ಆಗಿದೆ ಅಂತ ಗೊತ್ತಾದ್ಮೇಲೆ ಮತ್ತೆ ಮಾತಾಡೋ ಧೈರ್ಯ ಮಾಡ್ಲಿಲ್ಲ. ಅವನು ಒಂದು ಮಾತಾಡಿದ್ರು ಆ ಸುಳ್ಳು ಬಯಲಾಗ್ತಿತ್ತು. ನಿರಂಜನ್ ತನ್ನ ಆಯಿ ಮತ್ತು ಶರಣ್ಯನ ಬಾಡಿದ ಮುಖನ ನೋಡಕ್ಕಾಗದೆ ಪಟೇಲ್ ಹತ್ರ ಬಂದು, ಸರ್, ಏನಾಯ್ತು ಅಂದ್ರೆ ನಾವಿಲ್ಲಿ. ಶಟಪ್, ಪಕ್ಕಕ್ ಬಾ. ಒಬ್ರಾದ್ಮೇಲೆ ಒಬ್ರು ನನ್ನ ದಾರಿಗೆ ಅಡ್ಡ ಬಂದು ನಿಂತ್ಕೊಂಡಿದ್ದೀರಾ. ನನಗೆ ನನ್ನ ಕೆಲಸ ಮುಗ್ಸಾಕ್ ಬಿಡ್ತಿರೋ ಇಲ್ಲೋ? ಪಟೇಲ್ರು ಗೌತಮ್ ಕಡೆ ನೋಡಿದ್ರು. ಆದ್ರೆ ಅವನು ಸೀಕ್ರೆಟ್ ಆಗಿ ಶರಣ್ಯ ಕಡೆ ಕೈ ತೋರಿಸ್ದ. ಪಟೇಲ್ರ ಕಣ್ಣು ಶರಣ್ಯ ಕೈಲಿದ್ದ ನೆಕ್ಲೆಸ್ ಕಡೆ ಹೋದ್ವು.
ಈ ನೆಕ್ಲೆಸ್ ನಿಮ್ ಕೈಯಲ್ಲಿ ಯಾಕದ? ನಿರಂಜನ್ ಕೂಡ್ಲೆ ಅಯ್ಯೋ ಸರ್, ನಾನು ಇದನ್ನೇ ಹೇಳ್ಬೇಕು ಅಂತಿರೋದು. ಈ ನೆಕ್ಲೆಸ್ನ ಈ ಗೌತಮ್ ಇದಾನಲ್ಲ, ಇವನು ಕಳ್ತನ ಮಾಡಿದಾನೆ. ಈಗ ನಾವು ಪೊಲೀಸರಿಗೆ ಕರ್ಸೋಣ ಅಂತಿದ್ವಿ, ಅಷ್ಟರಲ್ಲಿ ಅವರ ನೆಕ್ಲೆಸ್ ಕದ್ದಿದ್ದಾರಂತ ನಿಮಗೆ ಯಾರು ಹೇಳಿದ್ದು? ಗಾಯತ್ರಿ ದೇವಿ ಸಮಾಧಾನವಾಗಿ, ಪಟೇಲ್ರೆ, ನಿರಂಜನ್ ಹೇಳಿದ್ದು ನಿಜ. ಈ ದಂಡಪಿಂಡ ನೆಕ್ಲೆಸ್ನ ಅವಳ ಮಾತು ಮುಗಿಸೋದ್ರೊಳಗೆ ಪಟೇಲ್ರು ಮಾತಾಡಿ, ಸಾಕ್ ಮಾಡಿ. ನಮ್ಮ ಯುವರಾಜ ಆಜ್ಞೆ ಇಲ್ದೆ ಇದ್ದಿದ್ರೆ ನಿಮ್ಮ ಮನೆಗೆ ನಾನ್ ಯಾವತ್ತೂ ಕಾಲಿಡ್ತಿರ್ಲಿಲ್ಲ. ಆದ್ರ ನೀವು ಅಂದವರು ಮುಂದೆ ಮಾತಾಡಕ್ಕಾಗದೆ ಸುಮ್ಮನಾದ್ರು. ನಂತರ ಗಾಯತ್ರಿ ದೇವಿನ ಒಮ್ಮೆ ಸಿಟ್ಟಲ್ಲಿ ನೋಡಿ ಶರಣ್ಯ ಕಡೆ ನೋಡಿದ್ರು. ಅಲ್ಲೇ ನಿಂತಿದ್ದ ಅನ್ವಿತಾ ಕಡೆ ಅವ್ರ ಗಮನ ಹೋಯ್ತು. ಕೂಡ್ಲೆ ಶರಣ್ಯ ಕೈಲಿದ್ದ ನೆಕ್ಲೆಸ್ನ ಕಿತ್ಕೊಂಡು ಅನ್ವಿತಾ ಕಡೆ ಹೆಜ್ಜೆ ಹಾಕಿದ್ರು. ಅವರು ಸಾಫ್ಟ್ ಆಗಿ, ಅನ್ವಿತಾ, ಸುಮ್ನೆ ನಿಮಗ್ ಪ್ರಾಬ್ಲಮ್ ಆಯ್ತು, ಕ್ಷಮಿಸಿ. ನಮ್ಮ ಚಿಕ್ಕದವ್ರೆ ಈ ನೆಕ್ಲೆಸ್ನ ನಿಮಗೋಸ್ಕರ ಕಳಿಸ್ಕೊಟ್ಟಿದ್ದಾರೆ, ತಗೊಳ್ರಿ. ಪಟೇಲ್ರ ಮಾತು ಕೇಳಿ ಎಲ್ರೂ ದಿಗ್ಭ್ರಮೆಯಲ್ಲಿದ್ರೆ ಅನ್ವಿತಾಗೆ ಇದನ್ನೆಲ್ಲ ನಂಬಕ್ಕಾಗದೆ ಆಶ್ಚರ್ಯದಲ್ಲಿ ನೋಡಿದ್ಲು. ಸ್ವಲ್ಪ ಹೊತ್ತಿಗೆ ಮೊದಲೇ ಗೌತಮ್ ಕೂಡ ಇದೇ ಮಾತು ಹೇಳಿದ್ದ. ಇದನ್ನ ಚಿಕ್ಕದವರೇ ಕಳ್ಸಿದಾರ, ಬಟ್ ನನಗೆ ಯಾಕೆ ಕಳ್ಸಿಕೊಟ್ಟಿದ್ದಾರೆ? ಅವಳ ಪ್ರಶ್ನೆಗೆ ಪಟೇಲ್ರು ಗೌತಮ್ ಕಡೆ ತಿರುಗಿ ನೋಡಿದ್ರು. ಯಾಕಂದ್ರ ನಮ್ಮ ಚಿಕ್ಕದವ್ರಿಗೆ ನೀವು ಬಹಳ ಇಷ್ಟ ಆಗಿದ್ದೀರಿ, ಅದಕ್ಕೆ ನಿಮಗೋಸ್ಕರ ಈ ಚಿಕ್ಕ ಗಿಫ್ಟ್ ಕೊಟ್ಟು ಕಳ್ಸಿದಾರ. ಇಲ್ಲಿರೋ ಎಲ್ಲ ಹುಡುಗರೇನು ನಿಮ್ಮ ಪರವಾಗಿ ಇವರಿಗೆ ಕಳ್ಸಿಕೊಟ್ಟಿರೋದು. ಪಟೇಲ್ರ ಮಾತು ಕೇಳಿ ಗಾಯತ್ರಿ ದೇವಿಗೆ ಶಾಕ್ ಆಯ್ತು. ಇವನ್ ಗೀತಾ ಮತ್ತೆ ಅನಿಲ್ಗೂ ನಂಬಕ್ಕಾಗ್ಲಿಲ್ಲ. ಅನ್ವಿತಾ ಇಲ್ಲಿವರೆಗೂ ಚಿಕ್ಕದವ್ರನ್ನ ಒಂದು ಸರಿನೂ ಮೀಟ್ ಮಾಡಿರ್ಲಿಲ್ಲ. ಅಂಥದ್ರಲ್ಲಿ ಯಾಕೆ ಗಿಫ್ಟ್ ಕೊಡ್ಬೇಕು ಅಂತ ಗೊತ್ತಾಗದೆ ಆಶ್ಚರ್ಯದಲ್ಲಿ, ನಂಗೇನು ಅರ್ಥ ಆಗ್ತಿಲ್ಲ, ನಿಮ್ ಚಿಕ್ಕದವ್ರೆ ಯಾರು? ಅವಳ ಪ್ರಶ್ನೆಗೆ ಉತ್ತರ ಅನ್ನೋ ತರ ಪಟೇಲ್ರ ಕಣ್ಣು ಗೌತಮ್ ಮೇಲೆ ನೆಟ್ಟಿತ್ತು. ತನ್ನ ಬಗ್ಗೆ ಏನು ಹೇಳಬಾರ್ದು ಅಂತ ಗೌತಮ್ ಅಲ್ಲೇ ಸನ್ನೆ ಮಾಡ್ದ. ಪಟೇಲ್ರು ಜೋರಾಗಿ ಉಸಿರೇಳ್ಕೊಂಡು, ಸಮಯ ಬಂದಾಗ ನಿಮಗೆ ಎಲ್ಲ ತಿಳಿಯತ್ತೆ. ನಾನು ಈಗಲೇ ಎಲ್ಲಾನು ಹೇಳಕ್ಕಾಗಲ್ಲ, ಟೈಮ್ ಆದ್ರಿ, ನಾನು ಅರ್ಜೆಂಟಾಗಿ ಹೊರಡ್ಬೇಕು. ಹಾಗೆ ಹೇಳಿದ ನಂತರ ಪಟೇಲ್ರು ಒಂದು ಕ್ಷಣ ನಿಲ್ದೆ ಅಲ್ಲಿಂದ ಹೊರಟ್ಬಿಟ್ರು. ಇಡೀ ಹಾಲ್ನಲ್ಲಿ ವಿಚಿತ್ರವಾದ ಮೌನ ಆವರಿಸ್ತು. ಗೌತಮ್ ಮೊದಲು ಸೈಲೆನ್ಸ್ ಬ್ರೇಕ್ ಮಾಡ್ದ. ಅನ್ವಿ, ನಾನ್ ಯಾವ ನೆಕ್ಲೆಸ್ನು ಕದ್ದಿಲ್ಲ ಅಂತ ನಂಬಿಕೆ ಬಂತ? ಅವನ ವಾಯ್ಸ್ ಕೇಳಿದ್ಮೇಲೆ ಅನ್ವಿತಾಗೆ ತನ್ ಮೇಲೆ ತನಗೇ ಬೇಸರ ಆಯ್ತು. ಅಲ್ಲ ಅನ್ವಿತಾ, ನಿನಗಷ್ಟು ದೊಡ್ಡ ಫ್ಯಾಮಿಲಿ ಪರಿಚಯ ಇದೆ ಅಂತ ನನ್ಗೊಂದು ಮಾತು ಹೇಳ್ಬೇಕಲ್ವಾ? ಅವಳೇನೋ ಹೇಳಕ್ ಹೊರಟಿದ್ಲು. ಅಷ್ಟರಲ್ಲಿ ಅನ್ವಿತಾ, ನಾನ್ ನಿಮ್ಗೆ ಹೇಗೆ ಹೇಳಿ, ನಂಗೇನು. ಆದ್ರೆ ಅವಳಿಗೆ ಮಾತಾಡಕ್ ಅವಕಾಶನೇ ಕೊಡದೆ ಗೀತಾ, ಸರಿ ಅನ್ವಿ, ಸುಮ್ನೆ ಟೆನ್ಷನ್ ಮಾಡ್ಕೋಬೇಡ, ಆ ಗೌತಮ್ಗೆ ಡೈವರ್ಸ್ ಕೊಟ್ಬಿಡು. ಇವನ್ ಮದ್ವೆ ಆದ್ಮೇಲೆ ನಿನ್ ಜೀವನದಲ್ಲಿ. ಅನ್ವಿತಾ ಅಸಮಾಧಾನದಿಂದ, ಪ್ಲೀಸ್ ಸ್ಟಾಪ್ ದಿಸ್. ಗೌತಮ್ದೇನು ತಪ್ಪಿಲ್ಲ, ಆದ್ರೂ ನೀವು ಅವನಿಗೆ ಈಗಾಗಲೇ ಸಾಕಷ್ಟು ಅವಮಾನ ಮಾಡಿದೀರಾ. ನೀವ್ ಯಾರೇನೇ ಹೇಳಿದ್ರು ನಾನು ಗೌತಮ್ಗೆ ಡಿವೋರ್ಸ್ ಕೊಡಲ್ಲ. 1 by 1 ಬುಲೆಟ್ ಫೈರ್ ಆದಂಗೆ ಗಾಯತ್ರಿ ದೇವಿ ಬಾಯಿಂದ ಭಯಂಕರ ಮಾತುಗಳು ಕೇಳಿ ಬರ್ತಿತ್ತು. ಅನ್ವಿತಾ ಕಣ್ಣಿಂದ ನೀರಿಳಿತಿತ್ತು. ಗೌತಮ್ ಏನ್ ಬೇಕಿದ್ರು ತಡ್ಕೋತಾನೆ, ತನ್ನ ಹೆಂಡತಿ ಕಣ್ಣಲ್ಲಿ ನೀರ್ ಕಂಡ್ರೆ ಅವನಿಂದ ಸುಮ್ನಿರಕ್ಕಾಗ್ತಾ ಇರ್ಲಿಲ್ಲ. ಅನಿಲ್ ಮತ್ತು ಗೀತಾಗೂ ಈ ಮಾತನ್ನ ಸಹಿಸ್ಕೊಳ್ಳಕ್ಕೆ ಸಾಧ್ಯ ಆಗ್ಲಿಲ್ಲ. ಅನಿಲ್ ಮುಂದೆ ಬಂದು ಅನ್ವಿತಾ ಭುಜದ ಮೇಲೆ ಕೈ ಇಟ್ಟ. ಅಮ್ಮ, ಪ್ಲೀಸ್, ಇನ್ನು ನಮ್ಮಿಂದ ಯಾವ ಮಾತನ್ನು ಕೇಳಕ್ ಸಾಧ್ಯ ಇಲ್ಲ. ನಾವಿಲ್ಲೇ ಇದ್ರೆ ನಿಮಗ್ ಕಿರಿಕಿರಿ ಆಗ್ಬೋದು ಅಂತ ಹೇಳಿದ ಅನಿಲ್ ಹೆಂಡತಿ ಮತ್ತು ಮಗಳನ್ನ ಕರ್ಕೊಂಡು ಹೊರಟ್ಬಿಟ್ಟ. ಮನ್ಸಲ್ ಕೋಪ ಇದ್ರು ಗೌತಮ್ ಜಾಸ್ತಿ ಮಾತಾಡದೆ ಜೇಬಲ್ ಕೈ ಹಾಕೊಂಡು ಅವ್ರ ಹಿಂದೆನೆ ಗಂಭೀರವಾಗಿ ಹೊರಟೋದ. ಗಾಯತ್ರಿ ದೇವಿ ಕೋಪದಲ್ಲಿ, ಹೋಗಿ ಎಲ್ರೂ ಹೋಗಿ, ಮತ್ಯಾವತ್ತು ಇಲ್ಲಿ ಬರೋ ಬಗ್ಗೆ ಯೋಚನೆನೂ ಮಾಡಬೇಡಿ. ಗೌತಮ್ ಅನ್ವಿತಾಗಿದ್ದ ಅವಮಾನಕ್ಕೆ ಸೇಡ್ ತೀರ್ಸ್ಕೋತಾನ. ಗಾಯತ್ರಿ ದೇವಿ ರಾಯದುರ್ಗದ ರಾಜ್ಕುಮಾರ್ನ ಬಗ್ಗೆ ತಿಳ್ಕೊತಾಳ. ಮುಂದೇನಾಗತ್ತೆ ಅಂತ ತಿಳ್ಕೊಳಕ್ಕೆ ಕೇಳ್ತಾ ಇರಿ ರಾಯಲ್ ವಾರಸ್ದಾರ. ಈಗಲೇ ಡೌನ್ಲೋಡ್ ಮಾಡಿ ಕೇಳಿ ರಾಯಲ್ ವಾರಸ್ದಾರ, ಕೇವಲ ಪಾಕೆಟ್ FM ನಲ್ಲಿ.